ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸೊ ನೋಡ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಪಾರ್ಟ್ 2. ಸೊ ದೀಪಾವಳಿ ಪ್ರಯುಕ್ತ ಕೆಲವೊಂದು ಬ್ರ್ಯಾಂಡ್ಗಳು ಕಳಿಸಿರುವಂಥ ಕೆಲವೊಂದು ಗಿಫ್ಟ್ಗಳಿದೆ ಆಯಿತಾ. ಸೊ ಇದು ನಂಗೆ ಅನ್ನಿಸ್ದಂಗೆ ಶಾಮಿ MI ಬ್ರ್ಯಾಂಡ್ ಅವರು ಕಳಿಸ್ಕೊಟ್ಟಿರೋದಾಯ್ತಾ. ಸೊ ನಂತರ ಇದು ಟೆಕ್ನೋದವ್ರು ಕಳಿಸ್ಕೊಟ್ಟಿರೋದು, ಆಮೇಲೆ ಓಪ್ಪೋದವ್ರು ಕಳಿಸ್ಕೊಟ್ಟಿದ್ದಾರೆ, ರಿಯಲ್ಮಿಯವ್ರು ಕಳಿಸ್ಕೊಟ್ಟಿದ್ದಾರೆ, ಆಮೇಲೆ ಏಸೂಸ್ ಅವ್ರು ಕಳಿಸ್ಕೊಟ್ಟಿದ್ದಾರೆ, ನಥಿಂಗ್ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಲಿಟರಲಿ ಸ್ಯಾಮ್ಸಂಗ್ ಅವ್ರು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ರು ಕಳಿಸ್ದಂಗೆ ಆಯ್ತಲ್ವಾ. ಆಲ್ಮೋಸ್ಟ್ ರಿಯಲ್ಮಿದು ಬಂತು, ಪೋಕೋ MIದು ಬಂತು, ಎಲ್ಲ ಬ್ರ್ಯಾಂಡ್ ಅವರು ಕಳಿಸಿದ್ದಾರೆ ಆಯಿತಾ. ಕೆಮ್ಮಾಗಿದೆ ಸ್ವಲ್ಪ ಆಯಿತಾ. ಸೊ ಕೆಮ್ಮಾಗ್ಬಿಟ್ಟಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದು ಇದು MI ಪೋಕೋ ಬ್ರ್ಯಾಂಡಿಂದ ಎಲ್ಲ ಸೈಡ್ಗೆ ಇಟ್ಬಿಡು, ಒಂದು ಹಾಕ್ಬಿಡೋದು ನನಗೆ ಆಯಿತಾ. ಸೊ ಕಾವ್ಯ ಮೇಡಮ್ ಅವರು ಇವತ್ತು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸೊ ಲಾಸ್ಟ್ ಟೈಮು ಮೊನ್ನೆ ಊರಿಗೆ ಹೋಗಿದ್ರು, ಸೊ ಜಾಯ್ನ್ ಆಗೋಕ್ಕಾಗಿರಲಿಲ್ಲ. ಸೊ ಬನ್ನಿ, ಸೊ ಇದೇ ಓಪನ್ ಆಯಿತು. ಸೊ ಸ್ಮೂರ್ ಅಂತ ಒಂದು ಬ್ರ್ಯಾಂಡು. ಸೊ ಇವ್ರದ್ದು ಚಾಕ್ಲೇಟ್ಸ್ ಅದು ಇದು ಎಲ್ಲ ಗಿಫ್ಟಿಂಗ್ ಪ್ರಾಡಕ್ಟ್ ಬರುತ್ತೆ. ಸೊ MI ಪೋಕೋ ಲಿಟ್ರಲಿ ಇವ್ರು ಹೆಂಗೆ ಮಾಡೋರು ಅಂದರೆ ಎಲ್ಲ ಬ್ರ್ಯಾಂಡಿಂದ ಒಂದೇ ಸಲ ಕೊಡಿಸಿದ್ದಾರೆ. ಶಾಮಿ, ರೆಡ್ಮಿ, ಪೋಕೋ ಎಲ್ಲ ಅದನ್ನು ಮುರಿದು ಒಂದೇ ಗಿಫ್ಟ್ ಕಳಿಸಿದ್ದಾರೆ ಕಂಜೂಸ್ಗಳು. ಸೊ ನೋಡಿ, ಸ್ಮೂರ್ ಅಂತ ಇದೆ. ಇದರೊಳಗೆ ಡಿಫ್ರೆಂಟ್ ಟೈಪಿಂದು ಚಾಕ್ಲೇಟ್ಸ್ಗಳು, ಚಾಕ್ಲೇಟ್ ಅದು ಇದು ಎಲ್ಲ ನಮಗೆ ಇನ್ನು ಮೊನ್ನೆ ನಾವು ಸ್ಟೋರ್ಗೆ ಹೋದಾಗಲೂ ಇತ್ತಿದು ಸ್ಮೂರ್. ಇಲ್ಲಿ ನೋಡಿ, ಇಲ್ಲಿ ಏನಂತಾರೆ ಇದಕ್ಕೆ, ಆಲ್ಮಂಡ್, ಬಾದಾಮಿ. ನಾನು ನೆನ್ನೆ ಮೋಸ್ಟ್ಲಿ ಬಾದಾಮಿಗೆ ಗೋಡಂಬಿ ಅಂತಿದ್ದೀನಿ ಅಂತ ಕಾಣುತ್ತೆ, ಕೆಲವೊಂದು ಕಾಮೆಂಟ್ಗಳು ನೋಡಿದೆ ನಾನು. ಸೊ ಆಮೇಲೆ ಇದೇನೋ ಈ ಥರ ಏನೋ ಪುಡಿ ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ, ಕೋಕೋ ಪೌಡ್ರ್ ಇರ್ಬೇಕು ಅದಲ್ಲ, ಹಾಟ್ ಕೋಕೋ. ಚಾಕ್ಲೇಟ್ಸ್ಗಳಿದ್ದಾವೆ, ಆಮೇಲೆ ಏನೋ ಆಲ್ಮಂಡ್ ಬಿಸ್ಕೆಟ್ಗಳಿದ್ದಾವೆ, ಆಮೇಲೆ ಇದು ಕುಕ್ಕಿ ಏನೋ ಇದೆ, ಒಂದೊಂದು ಸ್ಟೇರ್ ಡಿಫ್ರೆಂಟ್ ಸ್ಟೇರ್ಗಳಿದೇನೋ ಚಾಕ್ಲೇಟು, ಆಮೇಲೆ ಇಲ್ಲೊಂದೇನೋ ಕಪ್ ಕೇಕ್ ಥರ ಇದೆ, ಇಲ್ಲೇನೋ ಇದೆ, ಒಟ್ಟಿಗೆ ಡಿಫ್ರೆಂಟ್ ಚಾಕ್ಲೇಟ್ಗಳು, ಎಲ್ಲ ಚಾಕ್ಲೇಟ್ಸ್ ಆಯಿತಾ. ಮೇಲ್ಗಡೆ ಒಂದರಲ್ಲಿ ಮಾತ್ರ ಕ್ಯಾಂಡಲ್ಗಳಿದೆ, ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಕ್ಯಾಂಡಲ್. ಅಂದರೆ ಬಾಕ್ಸ್ ಚೆನ್ನಾಗಿದೆ, ಹೌದು. ಪೋಕೋ ಪರವಾಗಿಲ್ಲ, ಸುಮಾರಾಗಿದೆ ಆಯಿತಾ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಟೆಕ್ನೋ. ಸೊ ಟೆಕ್ನೋದವರು ಇವತ್ತು ಬಂತು ಆ್ಯಕ್ಚುಲಿ, ದೀಪಾವಳಿ ಮುಗಿದ ಮೇಲೆ ಇದಲ್ವಾ. ಸೊ ಇದರ ಒಳಗಡೆ ಏನಿದೆ, ಕೆಲವೊಂದು ಗ್ರೀಟಿಂಗ್ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಗಿಫ್ಟ್ ಏಬಲ್ಡ್ ಅಂತ ಇದೆ, ಮೋಸ್ಟ್ಲಿ ಫಿಸಿಕಲಿ ಡಿಸೇಬಲ್ಡ್ಗಳು ಮಾಡಿರುವಂಥ ಗಿಫ್ಟ್ ನಂಗೆ ಅನ್ನಿಸ್ತಂಗೆ. ಅಂದರೆ ಅದು ಅವರು ಅವ್ರ ಕಡೆಯಿಂದ ನಂಗೆ ಅನ್ನಿಸ್ತಂಗೆ ಇವ್ರು ಪರ್ಚೇಸ್ ಮಾಡಿರ್ತಾರೆ ಅಂತ ಕಾಣುತ್ತೆ ಇದರಲ್ಲಿ. ಅವರೆಲ್ಲ ಹ್ಯಾಂಡ್ ಮೇಡ್ ಮಾಡಿರೋದು. ಇದರಲ್ಲಿ ಕ್ಯಾಂಡಲ್ಗಳಿದೆ, ಇದೇನಿದು ಡಾರ್ಕ್ ಚಾಕ್ಲೇಟ್ ಅಲ್ಲ, ಇದು ಕೂಡ ಡಾರ್ಕ್ ಚಾಕ್ಲೇಟೇ. ಆಮೇಲೆ ಒಂದು ಬ್ಯಾಗು ನೋಡಿ, ಈ ಥರ ಬ್ಯಾಗ್ ಇದೆ. ಈ ಬ್ಯಾಗಲ್ಲಿ ಆಬ್ವಿಯಸ್ಲಿ ದ್ರಾಕ್ಷಿ, ಸ್ಟ್ಯಾಂಡರ್ಡ್ ದ್ರಾಕ್ಷಿ, ಗೋಡಂಬಿ ಮತ್ತು ಎಲ್ಲ ದ್ರಾಕ್ಷಿ ಇಲ್ಲ, ಗೋಡಂಬಿ, ಬಾದಾಮಿ ಮತ್ತು ಇದೇನಂತಾರೆ ಇದಕ್ಕೆ, ಡ್ರೈಡ್ ಫಿಗ್, ಇದು ಅಂಜೂರ. ಸೊ ಅದೊಂದನ್ನು ಕೊಟ್ಟಿದ್ದಾರೆ. ಇದು ಕೂಡ ಹ್ಯಾಂಡ್ ಮೇಡ್, ಅವರೇ ಮಾಡಿರೋದು ಬ್ಯಾಗ್. ಇದು ಹ್ಯಾಂಡ್ ಮೇಡಾ, ಇದು ಮೆಷಿನ್ ಮೇಡ್ ಅನ್ಸುತ್ತೆ ಹಂಗೆ ಅನ್ನಿಸ್ತಂಗೆ ಇದಲ್ವ. ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಸೇಮ್ ಫೋಟೋ. ಇದ್ರೊಳಗೆ ಏನೇನಿದೆ ಎಲ್ಲದು ಫೋಟೋ ಇದೆ ಆ್ಯಕ್ಚುಲಿ, ಯಾರು ಮಾಡಿರೋದು ಅಂತ. ಸೊ ನೈಸ್. ಆಮೇಲೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಈ ಬ್ಯಾಗ್ ಒಳಗಡೆ ಏನಿರಬಹುದು? ಇದು ದೀಪಗಳು. ದೀಪಗಳು, ನಾರ್ಮಲ್ ದೀಪ. ಅದು ಪಟಾಕಿನ ಏನಿದು? ಕಾರ್ಡ್ಗಳಿದ್ದಾವೆ, ಮೋಸ್ಟ್ಲಿ ಇದು ರಂಗೋಲಿ ಥರ, ಮೋಸ್ಟ್ಲಿ ರಂಗೋಲಿ ಥರ ಹಿಂಗೆ ಇಡೋದು ಅಂತ ಕಾಣುತ್ತೆ. ಹಿಂಗೆ ಇಲ್ಲಿ ನೋಡಿ, ಏನೋ ಈ ಥರ ಏನೋ ಇಡೋದಿರಬೇಕು, ಡೆಕೋರೇಟ್ ಮಾಡೋದು ಅನ್ಸುತ್ತೆ ಕಾಣುತ್ತೆ. ಆಮೇಲೆ ಇಲ್ಲೂ ಇದೆ, ಇನ್ನೂ ಇದು ಹೌದು, ರಂಗೋಲಿ ಟೈಪು ಡೆಕೋರೇಷನ್ ಮಾಡೋದಕ್ಕಷ್ಟೇ, ಪೇಪರ್ ಇಟ್ಬಿಟ್ಟು ಡೆಕೋರೇಟ್ ಮಾಡೋದಷ್ಟೇ, ಇನ್ನೇನಿಲ್ಲ. ಓಕೆ, ಇದು ಯಾವ ಬ್ರ್ಯಾಂಡು? ಟೆಕ್ನೋ ಅಲ್ಲ? ಈ ಟೆಕ್ನೋ, ಐಟೆಲ್ಲು, ಇನ್ಫಿನಿಕ್ಸು ಇದೆಲ್ಲ ಒಬ್ರದ್ದೇನೆ, ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಬ್ರದೇ. ಕಂಪ್ನಿ ಹೆಸರು ಮಾತ್ರ ಡಿಫ್ರೆಂಟ್ ಇರುತ್ತೆ, ನಡೆಸೋದೆಲ್ಲ ಒಬ್ಬರೇ ಇರ್ತಾರೆ. ಓಕೆ, ಇನ್ನು ಸೈಡಿಗೆ ಇಡೋಣ. ನೆಕ್ಸ್ಟ್ ರಿಯಲ್ಮಿ ಕಡೆಯಿಂದ ರಿಯಲ್ ಮೂಮೆಂಟ್ಸ್, ರಿಯಲ್ ಹ್ಯಾಪಿನೆಸ್ ಅಂತೆ. ರಿಯಲ್ಮಿ ಫೆಸ್ಟಿವಲ್ ಡೇಸ್ ಏನಿರ್ಬೋದು ಇದರೊಳಗಡೆ? ದೀಪ. ಓಕೆ, ಅದೊಂದು ಕಾರ್ಡ್ ಕೊಟ್ಟಿದ್ದಾರೆ.
ಸೊ ಇದು ಕೂಡ ನಂಗೆ ಸೇಮ್ ಗಿಫ್ಟೆಡ್ ಸೇಮ್ ಇದಿರೋದೆ. ಓ ಸೇಮ್ ಅದೇನು ಟೆಕ್ನೋದವ್ರು ಮಾಡಿದಾರಲ್ವಾ. ವಿಶೇಷ ಚೇತನ್. ಸೊ ಇದು ಹ್ಯಾಂಡ್ ಮೇಡಮ್ ಹ್ಯಾಂಡ್ ಪೇಂಟೆಡ್ ಅನ್ಸುತ್ತೆ ಇದು. ಎಲ್ಲ ಪ್ರಿಂಟೆಡ್ ನಂಗೆ ಅನ್ನಿಸ್ದಂಗಿದೆ, ಹ್ಯಾಂಡ್ ಆಗಿರಲ್ಲ, ಮೇಡ್ ಪೇಂಟ್ ಅಲ್ವಾ ಅದು? ಪೇಂಟ್ ಅಲ್ಲ, ಪ್ರಿಂಟೆಡ್. ಸೊ ಇದು ಕಾಫಿ ಅಂತ ಅದಕ್ಕೆ ಹೋಲ್ಡರ್ ಮೇಲೆ ಪ್ಲೇಸರ್ ಏನೋ ಇರುತ್ತಲ್ಲ ಅದು. ಇದು ಪ್ಲಾಸ್ಟಿಕ್ಕಿನ ಒಂದು ಕಪ್ಪಿದೆ. ಆಮೇಲೆ ಇದೇನೋ ಹ್ಯಾಂಡ್ ಕ್ರಾಫ್ಟೆಡ್ ಏನೋ ಇರೋ ಥರ ಇದೆ, ದೀಪ ಅನ್ಸುತ್ತಿದಲ್ಲ ಅದು. ದೀಪ ಕ್ಯಾಂಡಲ್ ಮಿಚ್ಚಿನ ಮತ್ತು ಒಂದು ಕ್ಯಾಂಡಲ್, ಸೆಂಟೆಡ್ ಕ್ಯಾಂಡಲ್ ಥರ ದೀಪ ಇದು. ಅಂದರೆ ಮಣ್ಣಿಂದು ಕುಡಿಕೆ ಮೇಲೆ, ಕುಡಿಕೆ ಒಳಗಡೆ ಕ್ಯಾಂಡಲ್ ಹಾಕಿದ್ದಾರೆ ಇವರು, ಎಣ್ಣೆ ಹಾಕಂಗಿಲ್ಲ ಇದಕ್ಕೆ. ಇದರೊಳಗೆ ಹಾಕಿ ನೋಡಿ, ಮಾಮೂಲಿ ದೀಪ, ಇದಕ್ಕೆ ಸೆಂಟೆಡ್ ಕ್ಯಾಂಡಲ್ ಹಾಕ್ಬಿಟ್ಟು ಅದ್ರ ಒಳಗಡೆ ಕ್ಯಾಂಡಲ್ ಇದಿದೆ, ಮೇಣ ಇದೆ. ಚೆನ್ನಾಗಿದೆ ಇದು. ಆಮೇಲೆ ಇದು ಕೂಡ ಅಷ್ಟೇ ಸೇಮ್ ಮರದಲ್ಲಿ ಆಗಿರೋದು ಇದು ಡಿಸೈನ್ಸು. ಮಧ್ಯದಲ್ಲಿ ಒಂದು ಕ್ಯಾಂಡಲ್ ಇಟ್ಟಿದ್ದಾರೆ. ಇದ್ರೊಳಗಡೆ ಏನೋ ಬುಕ್ ಇದೆ ನೋಡು, ಇದು ಹ್ಯಾಂಡ್ ಮಾಡಿದಂಗೆ ಅಷ್ಟೇ, ಪೇಂಟ್ ಒರಿಜಿನಲ್ ಎಲೆಗಳದ್ದು ಪೇಂಟ್ ಅನ್ಸುತ್ತೆ ಇದು. ಡೈರಿ ಇದೆ ಬುಕ್ಕು, ಸಿಂಪಲ್ ಆಗಿದೆ. ಗಿಫ್ಟಿಂಗ್ ಓಕೆ, ಸೇಮ್ ಹಿಂಗೆ ಅಂಟಿಸಿರ್ತಾರೆ ನಂಗೆ ಮ್ಯಾನಿಫೆಸ್ಟೇಷನ್ ಬುಕ್ ಕತೆ ಗುರು. ಓಕೆ, ನೆಕ್ಸ್ಟು ಏಸೂಸ್ ಅವರು ಲ್ಯಾಪ್ಟಾಪ್ ಕಳಿಸ್ತಾರಲ್ಲ ಗೊತ್ತಿಲ್ಲ, ಪ್ರತಿ ವರ್ಷ ಮಿಸ್ ಇಲ್ಲದೆ ಗಿಫ್ಟ್ ಒಂದು ಕಳಿಸ್ತಾರೆ ಆಯಿತಾ. ಇದು ಕೂಡ ಸ್ನೂರ್ದೇನೆ ಸೇಮ್, ಈ ಪೊಕ್ಕೋದವ್ರು ಕೊಟ್ಟಿದ್ರಲ್ಲ, ಪೊಕ್ಕೋದಲ್ಲ ಪೊಕ್ಕೋ ಕೊಟ್ಟಿದ್ರಲ್ಲ, ಸೇಮ್ ಅದೇ ಥರ ಒಂದೇನೋ ಗ್ರೀಟಿಂಗ್ ಇದೆ ಇಲ್ಲಿ. ಅದೇ ಅಷ್ಟೇ ಇದೆ. ಅದು ಬಿಟ್ಟರೆ ಸ್ಮೂರಿಂದು ಚಾಕ್ಲೇಟು ಬಾಕ್ಸು ನೋಡಿ, ಗಿಫ್ಟಿಂಗ್. ಇದ್ರ ಒಳಗಡೆ ಇದೊಂದಿದೆ, ಆಲ್ರೆಡಿ ಓಪನ್ ಮಾಡೋರ ಅಂತ ಪ್ಯಾಕೇಜ್ ಓಪನ್ ಆಗಿದೆ, ಇರಲಿ. ಆಮೇಲೆ ಯಾವುದೋ ಒಂದು ಚಾಕ್ಲೇಟ್ ಬಾರು, ಇದೇನೋ ಒಂದು ಲಾಲಿಪಾಪ್ ಕಡ್ಡಿ ಇದೆ ಆ್ಯಕ್ಚುಲಿ ಇದರೊಳಗೆ, ಮಿಲ್ಕ್ ಚಾಕ್ಲೇಟ್ ಅಂತ ಇದು. ಇದು ಸೇಮ್ ಚಾಕ್ಲೇಟ್ ನಾವು ಗಿಫ್ಟ್ ಮಾಡಿದ್ವಿ ಗೊತ್ತಾ? ಹೌದು, ಇದೇನಾ ಅದು? $500 ಇದು. ಇದ್ರ ಮೇಲೆ ಪ್ರೈಸ್ ಇದೆಯಾ? ಯೂಶಲಿ ಇರಲ್ಲ ಅನ್ಸುತ್ತೆ. ಇದ್ರ ಮೇಲೆ ಆ್ಯಕ್ಚುಲಿ ಪ್ರೈಸ್ ಇಲ್ಲ. ಈ ಡಗರಸ್ನಾಗ ಒಂದು $500 ಕೊಟ್ಟಿದ್ದೀವಿ ಇದಕ್ಕೆ. ಇದು ಚಿಕ್ಕದಿದು, ನಾವು ತೊಗೊಂಡಿದ್ದು ಸ್ವಲ್ಪ ದೊಡ್ಡದು ಮೇ ಬಿ. ಇಲ್ಲೊಳ್ಳಿಕ್ಕೆ ಇದಿದೆ ಕ್ಯಾರಮೆಲ್, ನಿಂಗೆ ಇಷ್ಟ ಆಗಲ್ಲ ಇದು? ಕ್ಯಾರಮೆಲ್ ಫ್ಲೇವರ್ ಕಾಫಿ ಎಲ್ಲ, ಡ್ರೈಡ್ ಕಾಫಿ ಗೌರ್ಮೆಂಟ್ ಕಾರಣ ಏನೋ ಗೊತ್ತಿಲ್ಲ ಒಟ್ಟಿಗೆ. ಫ್ಲೇವರ್ ಇಲ್ಲ ಅಂದರೆ ಚೆನ್ನಾಗಿರುತ್ತೆ, ಫ್ಲೇವರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಇದು ನಾರ್ಮಲ್ ಕಾಫಿ ಇವೇನೇ. ಓಕೆ, ಸೊ ಚೆನ್ನಾಗಿದೆ ಇದು, ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ಗಳು. ಸ್ಮೂರಿಂದ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಹೆವಿ ಎಕ್ಸ್ಪೆನ್ಸಿವ್ ಆಯಿತಾ. ಸೊ ಇವಾಗ ಮಾಲ್ಗಳೆಲ್ಲ ಇರುತ್ತೆ, ಮಾಲ್ಗಳಲ್ಲೆಲ್ಲ ಸ್ಟೋರ್ ಇರುತ್ತೆ ಅವ್ರದ್ದು. ಗಿಫ್ಟಿಂಗ್ ಚೆನ್ನಾಗಿರುತ್ತೆ, ಗಿಫ್ಟಿಂಗ್ ಬಟ್ ಎಕ್ಸ್ಪೆನ್ಸಿವ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ಅಲ್ವಾ, ಕಾಸ್ಟ್ಲಿ ಆಗುತ್ತೆ. ಬಟ್ ಇದು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಅಲ್ಲ. ನಾರ್ಮಲ್ ವ್ಯಕ್ತಿಗಳು ನಾರ್ಮಲ್ ತಗೊಳ್ಳೋದು ಕಷ್ಟ ಇದೆ ಅಲ್ಲ ಅಲ್ಲ, ನಾನು ಹೇಳ್ತಿರೋದು ಇವು ಗಿಫ್ಟಿಂಗ್ ಐಡಿಯಾ. ನಾವೆಲ್ಲ ಮುಂಚೆ ಸ್ಕೂಲ್ ಇರ್ಬೇಕಾರೆಲ್ಲ ಒಂದು ಇದು ಬರೋ ಚಾಕ್ಲೇಟ್ ಬರೋದಲ್ಲ, ಯಾವುದದು ಡೈರಿ ಮಿಲ್ಕ್ ಸಿಲ್ಕು, $100 $120. ಇವೆಲ್ಲ $300-400 ಇರುತ್ತೆ. ಯಾರು ಗಿಫ್ಟ್ ಕೊಡ್ತಾರೆ ಅದನ್ನು? ಸಿಲ್ಕ್ ಕೊಟ್ಬಿಟ್ರೆ ದೊಡ್ಡ ವಿಷಯ ನಮ್ಗೆ ಆ ಟೈಮಲ್ಲಿ. ಸಿಲ್ಕ್ ಇದ್ರೇನೆ ರಿಚ್, ಇಲ್ಲಾಂದ್ರೆ ನಾರ್ಮಲ್ ಆ ಟೈಮಲ್ಲೆಲ್ಲ ಅದೇ ದೊಡ್ಡ ವಿಷಯ ನಮಗೆ. ನಥಿಂಗ್. ಸೊ ಇದ್ರೊಳಗೆ ನಥಿಂಗ್ ಇದ್ರೆ ಹೆಂಗಿರುತ್ತೆ, ಏನು ಇಲ್ಲ ಅಂದ್ರೆ ಹೆಂಗಿರುತ್ತೆ. ಸೊ ನಥಿಂಗ್ ಅವರು ಫಸ್ಟ್ ಟೈಮ್ ಆ್ಯಕ್ಚುಲಿ ಕಳಿಸಿರೋದು ಅಲ್ಲ, ಇದಕ್ಕೆ ಮುಂಚೆ ಕಳಿಸಿಲ್ಲ. ಇವ್ರು ಒಂದ್ಸಲ ಬಾಯಿಗೆ ಬಂದು ಹುಗಿದ್ಬಿಟ್ಟು ನಾವು ವಿಡಿಯೋ ಮಾಡೋದ್ಮೇಲೆ ಫೋನು ಕಳಿಸಿರ್ಲಿಲ್ಲ. ಆಮೇಲೆ ಇತ್ತೀಚೆಗೆ ಕಳ್ಸೋಕ್ಕೆ ಶುರು ಮಾಡವ್ರೆ. ಸೊ ಫಸ್ಟ್ ಟೈಮ್ ದೀಪಾವಳಿಗೆ ನಥಿಂಗ್ ಅವರು ಒಂದು ಗಿಫ್ಟನ್ನು ಆ್ಯಕ್ಚುಲಿ ಹ್ಯಾಪಿ ದೀಪಾವಳಿ ಅಂತ ಒಂದು ಕಾರ್ಡ್ ಇದೆ, ದೀಪಾವಳಿ ಅಂತ ಮಾಡಬೇಕು. ಸ್ಮೆಲ್ ಚೆನ್ನಾಗಿ ಬರ್ತಿದೆ. ನಥಿಂಗ್ ಇಂದ ಆ್ಯಕ್ಚುಲಿ ಫೋನಿಂದ ಇದಿದೆ ಇಲ್ಲಿ ನೋಡಿಲಿ. ನಾನು ಓಪನ್ ಮಾಡೋ ತಕ್ಷಣ ಫೋನ್ ಏನಾರು ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಅಲ್ಲ. ಏನದು ಬ್ಯಾಕ್ ಕವರ್? ಏನೋ ಕ್ಯಾಂಡಲ್ ಏನೋ ಇರಬೇಕಿದು. ಚಾಕ್ಲೇಟು, ಫೋನ್ ಥರ ಚಾಕ್ಲೇಟ್. ಅಂದರೆ ಫೋನ್ ಥರ ಅಲ್ಲ, ಪ್ಯಾಕೇಜ್ ಫೋನಿಂದ ಹಾಕಿದ್ದಾರೆ. ಇಲ್ಲೋ ಡ್ರೈ ಫ್ರೂಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಆಮೇಲೆ ಇದು ಅದೇ ಥರದ್ದು ಅನ್ಸುತ್ತೆ. ಇದು ಅದೇ ಥರದ್ದು ಒಂದು ಚಾಕ್ಲೇಟ್ ಮೋಸ್ಟ್ಲಿ. ಯಾ ಸೇಮು ಕಲರ್ ನೋಡಿ, ಅದು ಬ್ಲ್ಯಾಕ್ ಹಾಕಿದೆ, ಅದು ವೈಟ್ ಹಾಕಿದೆ. ಇದು ವೈಟ್ ಚಾಕ್ಲೇಟ್. ಇದು ಮೋಸ್ಟ್ಲಿ ಮಿಲ್ಕಿ ಬಾರ್ ಥರ ಏನೋ ಇರುತ್ತಲ್ಲ. ಸೂಪರ್ ತೆಗಿಲ ಇದ್ವಿ.
ಇದು ನೋಡಿ ಎಲ್ಲ ಚೆರ್ರೀಸ್ ಹಾಕಿದ್ದಾರೆ ಇದರಲ್ಲಿ ಚಾಕ್ಲೇಟ್ಸ್ ಎಲ್ಲ ವೈಟ್ ಚಾಕ್ಲೇಟ್ದು ಅದು ಡಾರ್ಕ್ ಚಾಕ್ಲೇಟ್ ಕ್ರೇಜಿ. ಇನ್ನೂ ಬೇರೆ ಬೇರೆ ಏನೋ ಥರ ಇದನ್ನು ತೆಗಿತೀರಿ ತೆಗಿ ಆಯಿತು ತೆಗಿ ಕಪ್ ತೆಗ್ದಿದ್ದಾರೆ. ಇದು ಆಲ್ರೆಡಿ ಇಲ್ಲ ಇಲ್ಲ ಕ್ಯಾಂಡಲ್ ಅದು ಹೊಡೆದೋಗಿಲ್ಲ ಮೇಲೆ ಹೋಗ್ಬೇಕಲ್ಲ ಅದು ಸೆಂಟೆಡ್ ಕ್ಯಾಂಡಲ್. ಒಳ್ಳೆ ಸ್ಮೆಲ್ ಇದೆ ಮತ್ತು ಸಖತ್ ಸ್ಮೆಲ್ ಇದೆ. ಇದೇನು ನೋಡು ಫೈನಲಿ ಸಂದೀಪ್ ಅನ್ಬಾಕ್ಸ್ ಮಾಡಕ್ಕೆ ಕೊಡ್ತಿದ್ಯಾ. ಗೇಮ್ಸ್ ಆಡ್ಕೊಳ್ಳೋಕ್ಕೆ ಕಾರ್ಡ್ಸ್. ಇಸ್ಪೀಟಾ? ಜೋಕರ್. ಯೂಶಲಿ ನಾರ್ತ್ ಇಂಡಿಯಾದಲ್ಲೆಲ್ಲ ಪೋಕರ್ ಆಡ್ತಾರಲ್ವಾ ದೀಪಾವಳಿ ಟೈಮಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. ಹೌದಾ? ಯೂಶಲಿ ನಮ್ಮ ಕಡೆ ಎಲ್ಲ ಇಸ್ಪೀಟ್ ಅಂದ್ಬಿಟ್ರೆ ತೆಗ್ಬಿಟ್ಟು ನಮ್ಮ ಅಪ್ಪ ಒಂದ್ಸಲ ನಾನು ಪೋಕಿಮಾನ್ ಕಾರ್ಡನ್ನ ತಗೊಂಡಿದ್ದೆ. ಬರೀ ಪೋಕಿಮಾನ್ ಕಾರ್ಡು, ಇಸ್ಪೀಟ್ ಕಾರ್ಡ್ ಅಲ್ಲ. ಅದನ್ನ ನಮ್ಮನೇಲಿ ಕೊಟ್ಕೆ ಇತ್ತು, ನಮ್ಮ ಹಸು ಇದ್ದು ಆಯ್ತು ಒಂದೆರಡು ಕೊಟ್ಕೆ ತಗೊಂಡು ನನ್ನ ಕಣ್ಮುಂದೆ ಸುಟ್ಟಾಕ್ತು. ಅದು ಹಿಂಗೆ ಒಂದು ಗೇಮ್ ಆಡ್ಬಿಟ್ಟು ಅಪ್ಪ ನಮ್ಮ ಹತ್ರ ಒಂದು ಆಟ ಆಡ್ಬಿಟ್ಟು ಇಸ್ಪೀಟ್ ಆಡ್ಬಿಟ್ಟು ಜೋಡಿನ ಆಮೇಲೆ ಬಾಯಲ್ಲಿ ಪೋಕಿಮಾನ್ ಕಾರ್ಡ್ ನಂಬರ್ಸ್ ಇರುತ್ತೆ ಸೈಡಲ್ಲಿ. ಆಮೇಲೆ ತಗೊಂಡೋಗಿ ಮನೇಲಿ ಹೊಡ್ಕೆ ನಾನು ಮುಂದೆ ಅವ್ರು ಸೋತ್ರ ಗೇಮಲ್ಲಿ. ಅದೇನು ಮಾಡ್ತಾರೆ ಸುಟ್ಟಾಕಿದ್ರು ಹೊತ್ತಾಗಿ ಬೇಡ ಬೇಡ ಅಂದ್ರು ಸುಟ್ಟಾಕಿದ್ರು. ಹಂಗೆ ನಮ್ಮ ಕಡೆ ಇಸ್ಪಿಟ್ ಅಂತಂದ್ರೆ ಕೆಟ್ಟವ್ರು ಆಡೋದು ಅನ್ನೋ ಥರ. ಈಗ ಅವ್ರ ಮೊಮ್ಮಕ್ಳ ಜೊತೆ ಮಕ್ಕಳು ಅದೇ ಆಡ್ತಾ ಇರ್ತಾರೆ. ಓ ಸಕ್ಕತ್ತಾಗಿದೆ ಬೀರೋಲ್ಸಿಗೆ ಅಲ್ಲ, ಕ್ರೇಜಿ ಇದೆ. ನೋಡಿ ಚಾರ್ಜಿಂಗ್ ಇದು USB Type-C ಚಾರ್ಜಿಂಗ್ ಇದೆ. ಚೆನ್ನಾಗಿದೆಲ್ಲ, ಜಸ್ಟ್ ಇಷ್ಟ ಇದು. ಮೋಸ್ಟ್ಲಿ ಅದು ಆನ್ ಮಾಡಿಬಿಟ್ರೆ ನನಗೆ ಉರಿತಾ ಇರತ್ತೆ ಈ ಥರ ದೀಪದ ಥರ ಅಲ್ಲ. ಚೆನ್ನಾಗಿದೆ, ಕ್ರೇಜಿ ಇದೆ ಅಲ್ಲ. ಟ್ರಾನ್ಸ್ಪರೆಂಟ್ ಡಿಸೈನ್ ಇದಾವೆ. ಜಸ್ಟ್ ಟಚ್. ಫಸ್ಟ್ ಎಲೆಕ್ಟ್ರಾನಿಕ್ ನನ್ನ ಮೂಲ ಎಲ್ಲ ಆಡ್ತಾ ಇದೆ ಇದು. ಹೋಯ್ತಾ ಈ ಥರ ಮ್ಯಾಗ್ನೆಟ್. ನೋಡಿ ಹಿಂಗಂದ್ರೆ ಹೋಗುತ್ತೆ, ಆಮೇಲೆ ಹಿಂಗಂದ್ರೆ ನೋಡಿ ಕ್ರೇಜಿ. ಚೆನ್ನಾಗಿದೆ. ಓ ಮೈ ಗಾಡ್, ಅಲ್ಟಿಮೇಟ್. ಹಿಂಗಂದ್ರೆ ಹೋಗುತ್ತೆ. ಆಕ್ಚುಲಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಗಿಫ್ಟ್ ಮಾಡಿದ್ದಾರೆ ಎಲ್ಲಾನು. ಇದೇ ಫಸ್ಟ್ ಎಲೆಕ್ಟ್ರಾನಿಕ್ ಐಟಮ್ ಆ್ಯಕ್ಚುಲಿ. ಅಂದರೆ ಮೊನ್ನೆ ಗಿಫ್ಟಿಂಗಲ್ಲಿ ಯಾರು ಎಲೆಕ್ಟ್ರಾನಿಕ್ ಕಳಿಸಿ, ಮುಂಚೆ ಎಲ್ಲ ಕಳಿಸೋರು, ಈಗ ಯಾರು ಎಲೆಕ್ಟ್ರಿಕ್ ಐಟಮ್. ಬಟ್ ಚೆನ್ನಾಗಿದೆ, ಥಾಟ್ ಚೆನ್ನಾಗಿದೆ. ಓಕೆ ಇದು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್. ಹೆವಿ ಸಾಲಿಡ್ ಆಗಿದೆ ಇದು. ಓಕೆ, ನೆಕ್ಸ್ಟ್ ಕೊನೆ ಪ್ರಾಡಕ್ಟಾ ಒಪ್ಪೋ ಕಡೆಯಿಂದ. ಒಪ್ಪೋದು ಎಕ್ಸ್ಪೆಕ್ಟೇಷನ್ ಇದೆ ಮೇಡಮ್ ನಿಮಗೆ. ಒಪ್ಪೋದವ್ರು ಯೂಶ್ವಲಿ ಒಳ್ಳೆ ಗಿಫ್ಟ್ ಕೊಡ್ತಾರಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಏನೋ ಬ್ಯಾಗ್ ಯಾವುದೋ ಕೊಟ್ಟಿದ್ರು ಅನ್ಸುತ್ತೆ, ಟ್ರಾಲಿ ಬ್ಯಾಗ್ ಏನೋ ಕೊಟ್ಟಿದ್ರು ಅನ್ಸುತ್ತೆ. ಇದೆಲ್ಲ ಆ್ಯಕ್ಚುಲಿ ತುಂಬ ನೋಡಿ ಒಂದು ಇದರೊಳಗಡೆ ತುಂಬ ಮಲ್ಟಿಪಲ್ ಇದು ಕೊಟ್ಟಿದ್ದಾರೆ. ಸೊ ಮೇಕ್ ಯುವರ್ ಮೊಮೆಂಟ್ ಅಂತ ಒಂದು ಗ್ರೀಟಿಂಗ್ ಸಹ ಇದೆ. ಓಕೆನಾ? ಸೊ ಇದರ ಒಳಗಡೆ ಒಂದು ಸಣ್ಣದಿಂದ ಓಪನ್ ಮಾಡೋಣ ಆಯಿತಾ? ಸೊ ಮಾಡಿ, ನೀನೇ ಮಾಡು. ಕಾಮೆಂಟ್ ಟೈಮಲ್ಲಿ ಮಕ್ಕ ಹೋಗಿದ್ದಾರೆ, ಅವ್ರಿಗೂ ಮಾಡಕ್ಕೆ ಬಿಡಿ ಅಂತ ನನಗೆ ಉಗಿಸ್ಕೊಂಡು ಸಾಕಾಗಿದೆ. ಓಕೆ, ಮನೇಲಿ ಹೆಂಡತಿ ಹತ್ರ ಎಲ್ಲ ತುಂಬ ಉಗಿಸ್ಕೊಳ್ಳೋದಾಗಿದೆ ನಂದು. ಇದು ಮೊನ್ನೆ ಅವ್ರದ್ದು ಗಿವ್ ಅವೇ ಬಾಕ್ಸಲ್ಲೂ ಸೇಮ್ ಇತ್ತು ಅಲ್ವಾ? ಆ್ಯಕ್ಚುಲಿ ಗಿವ್ ಅವೇ ಇನ್ನೊಂದು 2 ದಿನದಲ್ಲಿ ಬರುತ್ತೆ ಇನ್ಸ್ಟಾಗ್ರಾಮ್ಗೆ. ಸಿಮಿಲರ್ ಅಲ್ಲ, ಬಟ್ ಸೇಮ್ ಅಲ್ಲ, ಡಿಫ್ರೆಂಟ್ ಇದೆ ಇದು. ಮೇ ಬಿ ಇದೊಂದು ಬ್ರ್ಯಾಂಡ್ ಏನದು ಆಲಿ ಅಂತ. ಇಲ್ಲ OnePlus ಅವ್ರದ್ದು, ಇಲ್ಲ ಓಪೋದವ್ರದ್ದು. ಇದು ಓಪೋದವರೇ ಪ್ರಾಪ್ ಕ್ರಿಯೇಟ್ ಮಾಡೋದು ಇದು, ನಂಗೆ ಅನ್ನಿಸ್ತಂಗೆ ಅಲ್ವಾ? ಲಿಮಿಟೆಡ್ ಎಡಿಷನ್ ಡಾಲ್ಸ್ ಕಾಪರೇಟ್ ಓಪೋದು. ಓಪನ್ ಮಾಡು, ಇಲ್ಲಿ ಈ ಟ್ಯಾಗ್ ಇದು ಹಿಂಗೆ ಎಳಿಬೇಕು ಆ ಕಡೆಗೆ ಹೇಳಿ. ಹಾಂ, ತೆಗಿ ಏನಿದೆ ಅಂತ ಆ್ಯಕ್ಚುಲಿ ಒಳಗೆ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ. ಸಾಕತ್ತಾಗಿದೆ, ಈ ಥರ ಬುದ್ಧ ಥರ ಇದೆ ಇದು. ಕ್ವಾಲಿಟಿ ನೋಡಿ ಹೆಂಗಿದೆ ಅಲ್ಲ. ಇದು ಪ್ಲೇಟ್ ಇದೆ ಅನ್ಸುತ್ತೆ, ಕ್ವಾಲಿಟಿ ಮಾತ್ರ ಬೆಂಕಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ. ಪ್ರಾಪ್ ಥರ ಯೂಸ್ ಮಾಡೋಕ್ಕೆ ಸೂಪರ್ ಆಗಿದೆ ಇದು. ಇದು ನೋಡಿಲ್ಲ ಪ್ಲೇಟ್ ಇದು ದೀಪಾವಳಿ ಪ್ರಯುಕ್ತ ಒಂದು ಡಿಫ್ರೆಂಟ್ ಆಗಿರುವಂಥ ಗಿಫ್ಟ್. ಸಖತ್, ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೇನಿಲ್ಲ ಅಂದರೂ ಒಂದು 2-3 ಸಾವಿರ ಇರುತ್ತೆ ಈ ಥರ ಪ್ರಾಪ್ಗಳನ್ನ ಮಾಡೋದಕ್ಕೆ. 2-3 ಸಾವಿರ ಅಂತೂ ಆಗೇ ಆಗುತ್ತೆ. ನೋಡಿ ಈ ಥರ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಓಪೋ ಬ್ರ್ಯಾಂಡಿಂಗ್ ಸಹ ಇದೆ.
ಅದು ಬರುತ್ತೆ ಅಂದರೆ ಈ ಥರದ್ರಲ್ಲಿ ಇಷ್ಟು ಕ್ವಾಲಿಟಿ ಇರಲ್ಲ ಅವೆಲ್ಲ. ಸೋಲಾರ್ದು ಬರುತ್ತೆ ಅದು. ಸೊ ನೋಡಿ ಈ ಥರ ಇಲ್ತೆ ಅಲ್ವಾ ಪ್ರೆಸ್ ಮಾಡಬೇಕು. ಚೆನ್ನಾಗಿದೆ, ಇಂಪ್ರೆಸಿವ್. ಇದರೊಳಗೆ ಹಾಕ್ಬಿಡು. ಓಕೆ, ನೆಕ್ಸ್ಟ್ ನೀನು ಅನ್ಬಾಕ್ಸ್ ಮಾಡೋದು. ಓಕೆ, ಈ ಬ್ಯಾಗ್ ಒಳಗಡೆ ಏನಿದೆ ನೋಡೋಣ. ಬೆಲ್ಲಿನ್ ಅಂತ ಏನೋ ಬ್ರ್ಯಾಂಡು, ಡಾರ್ಕ್ ರಮ್ ಆ್ಯಂಡ್ ಓಕ್ ಅಂತೆ. ಸೆಂಟೆಡ್ ಕ್ಯಾಂಡಲ್. ಹೌದಾ? ಅಲ್ವಾ? ಏನಪ್ಪ ಓಕ್ ಅಂದರೆ ಅದೇ ಇರುತ್ತೆ ಮರದ್ದಲ್ಲ. ಹೆಂಗಿದು? ಸೆಂಟೆಡ್ ಕ್ಯಾಂಡಲ್. ಸುಮ್ಮನೆ ಕಳಿಸ್ತಾರೆ, ನಾವು ಹಚ್ಚೋದೇ ಇಲ್ಲ, ಇನ್ನು ತುಂಬ ಕಡಿಮೆ ಅಲ್ವಾ? ನೆಕ್ಸ್ಟಿಂದ ಇದರೊಳಗೂ ಸೇಮ್ ಇದೆ. ಚೆನ್ನಾಗಿದೆ, ನ್ಯಾಚುರಲ್ ಫಾರೆಸ್ಟ್ ವುಡ್. ವಾಹ್, ಇದು ಮಾತ್ರ ಹೆವಿ ಡೆನ್ಸ್ ಇದೆ. ಇದು ನೋಡು ಸ್ಮೆಲ್ಲು. ಸೆಂಟೆಡ್ ಕ್ಯಾಂಡಲ್ ಕೊಟ್ಟಿದ್ದಾರಪ್ಪ. ಹೆವಿ ಡೆನ್ಸ್ ಇದೆ ಸ್ಮೆಲ್. ಅದು ಅಂದರೆ ಚಾಕ್ಲೇಟ್ ಅನ್ನಿಸ್ತಿದೆ, ಒಂಥರ ಫುಲ್ ಹೆವಿ ಸ್ಮೆಲ್ ಬರ್ತಾಯಿದೆ. ಸೊ ಇದೇ ಕೊನೆಯದು ಓಪೋ ಕಡೆಯಿಂದ. ಏನಿರಬಹುದು, 4,000 ರೂಪಾಯಿ ಇದೆ ಇದ್ರ ಮೇಲೆ ಅಷ್ಟೇ ಪ್ರೈಸು. ಯಾ ವಾಟ್ರ್ ಬಾಟ್ಲ್ ಅನ್ನಿಸ್ತಾ ಇದೆ ನನಗೆ. ಏನು ಹೇರ್ ಡ್ರೈಯರು? ವಾಟ್? ಸ್ಟೀಮರ್, ಗಾರ್ಮೆಂಟ್ ಸ್ಟೀಮರ್. ವಾಟ್? ಮಾರ್ಫಿ ರಿಚರ್ಡ್ಸ್ ಅಂದರೆ ಗಾರ್ಮೆಂಟ್ ಸ್ಟೀಮರೇ, ಹ್ಯಾಂಡಲ್ಡ್. ಐರನ್ ಮಾಡ್ಕೊಳ್ಳೋದು. ಇವ್ರಿಗೂ ಗೊತ್ತಾಗೋಯ್ತಾ ನಾನು ಐರನ್ ಮಾಡಲ್ಲ ಶರ್ಟ್ನ ಅಂತ. ಅದ್ರ ಜೊತೆಗೆ ನಾನು ಟೀ ಶರ್ಟ್ ಕೊಟ್ಟಿದ್ದಾರೆ. ಟೀ ಶರ್ಟ್ ಕವರ್. ಕ್ರೇಜಿ ಬಿಡು ತೆಗಿ. ಮೊನ್ನೆ ಸುಮ್ಮನೆ ದುಡ್ಡು ಕೊಡ್ತಾ ಅಂದ್ವಲ್ಲ ಸ್ಟೀಮರ್ನ. ಹಾಂ, ಓ ಮೈ ಗಾಡ್, ಇದು ಫುಲ್ ಫೇಮಸ್ ಬ್ರ್ಯಾಂಡ್ ಏನಾರ. ಶರ್ಟ್ ಐರನ್ ಮಾಡ್ಕೊಳಪ್ಪ ನಿನ್ನ ತಂದೆ ಅಂದ್ಬಿಟ್ಟು ಈಗಲೇ ಐರನ್ ಮಾಡ್ಕೊಂಡು ಮಾಡು ಅಂದ್ಬಿಟ್ಟು ಸ್ಟೀಮರ್ ಕೊಟ್ಟಿದ್ದಾರೆ. ಸಾಕಾಗಿದೆ ಕ್ವಾಲಿಟಿ. ಎಷ್ಟು ವ್ಯಾಟ್ ಇದು? 1200 ವ್ಯಾಟು. ಕ್ರೇಜಿ. ಬಟ್ ನೀರು ಹಾಕೊಳ್ಳೋದಕ್ಕೆ ಎಷ್ಟಿದೆ? ತುಂಬ ಕಡಿಮೆ ಆಗಲಿಲ್ವಾ ಇದು? ಅಂದರೆ ಇದೊಂಥರ ಟ್ರಾವೆಲ್ ಫ್ರೆಂಡ್ಲಿ ಥರನೂ ಇದೆಯಲ್ಲ, ನೀನೆಲ್ಲರೂ ಎತ್ಕೊಂಡು ಹೋಗ್ಬಿಡ್ಬೋದು. ಹೌದು, ಅದು ಬೆಂಡ್ ಮಾಡ್ಬೋದು ಅನ್ಸುತ್ತಲ್ಲ ಇನ್ನು. ಇವಾಗ ನನ್ನ ಸಂಗ ನಮ್ಮ ಆಫೀಸಿಗೆ ಸಾಕಲ್ವ ಇದು? ಬೇಕಾದಷ್ಟು ಆಯಿತು. ಕ್ರೇಜಿ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ. ಈ ಥರ ಈಸಿ ಟು ಕ್ಯಾರಿ, ನೀನೆಲ್ಲ ಟ್ರಾವೆಲ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೂಪರ್ ನೈಸ್. ಎಲೆಕ್ಟ್ರಿಕ್ ಐಟಮ್ ಇನ್ನೊಂದು ಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ಸ್ಯಾಟಿಸ್ಫೈ ಆಯಿತು. ಈಗ ಫೈನಲಿ ಇನ್ನೊಂದು ಇದೆಯಾ? ಇಷ್ಟೇ ಅಲ್ಲ. ಸೊ ಇದಿಷ್ಟು ಈ ಗಿಫ್ಟ್ಸು. ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಮೇಡಮ್ ಇಷ್ಟರಲ್ಲಿ? ಫಸ್ಟ್ ಡಾಲು. ಅಲ್ಲ, ಯಾವ ಬ್ರ್ಯಾಂಡಿಂದ ಇಷ್ಟ ಆಯಿತು? ಓಪೋ. ಸೆಕೆಂಡ್ ನಥಿಂಗ್. ಇಲ್ಲ, ಇದು ಚೆನ್ನಾಗಿದೆ. MI ಅದು ಚೆನ್ನಾಗಿದೆ. MIದು ಚಾಕ್ಲೇಟ್ಸ್ಗಳು ಚೆನ್ನಾಗಿದ್ದಾವೆ. ಅಂದರೆ ಈ ಪೋಕೋ, ಶಾಮಿ ಇದೆಲ್ಲ ಹೆಂಗಂತಂದ್ರೆ ಆಲ್ರೆಡಿ ಈ ಸ್ಮೂರ್ ಅವ್ರದ್ದು ಈ ಥರದ್ದು ಬೇಕು ಅಂತ ಹೇಳಿದ್ರೆ ಅದು ಆಲ್ರೆಡಿ ರೆಡಿ ಇರುತ್ತೆ. ಸೊ ಇದನ್ನ ಕ್ಯೂರೇಟ್ ಮಾಡ್ತಾರೆ. ಬಟ್ ಇದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿದೆ. ಏಸೂಸ್ ಅದು ಚೆನ್ನಾಗಿ. ಹೌದೌದು, ಅಂದರೆ ಎಫರ್ಟ್ ಹಾಕಿ. ಕರೆಕ್ಟ್, ಇವರು ಸ್ವಲ್ಪ ಎಫರ್ಟ್ ಹಾಕಿದ್ದಾರೆ. ಯೋಚನೆ ಮಾಡಿ ನೋಡು, ನಥಿಂಗ್ ಫೋನ್ ಪ್ಯಾಕೇಜಿಂಗ್ ತರ ಇದೆ. ಹೆಂಗೇನೋ ಥರ್ಡ್ ಪಾರ್ಟಿ ಬ್ರ್ಯಾಂಡ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸ್ಮೂರ್ ಅವ್ರದ್ದು ಎತ್ಕೊಂಡ್ಬಿಟ್ಟಿದ್ದಾರೆ, ಇವರು ಸ್ಮೂರ್ ಅವ್ರದ್ದು ಎತ್ಕೊಂಡಿದ್ದಾರೆ. ಇದೂ ಅಷ್ಟೇನೆ, ಅಂದ್ರೆ ಇವರು ಸ್ವಲ್ಪ ಥಾಟ್ಸ್ ಇದೆ, ಥಾಟ್ಸ್ ಅಂದ್ರೆ ಅವ್ರು ಹೆಲ್ಪ್ ಮಾಡಬೇಕು ಅನ್ನೋ ಥರ ಎರಡೂ ಸಿಮಿಲರ್ ಇದೆ. ನೈಸ್. ಸೊ ಇದಿಷ್ಟು ಈ ಸಲದ ದೀಪಾವಳಿ ಗಿಫ್ಟ್ಗಳು. ಸೊ ಎರಡನೇ ಪಾರ್ಟ್ 2. ಸೊ ಮೊದಲನೇ ವಿಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ. ಯೂಶ್ವಲಿ ಈ ಟೈಮು ತುಂಬ ಸ್ಮಾರ್ಟ್ಫೋನ್ಗಳು ಲಾಂಚ್ ಇರಲ್ಲ, ಆಯಿತಾ? ಸೊ ಪ್ರತಿ ವರ್ಷ ಈ ಟೈಮಲ್ಲಿ ಈ ರೀತಿ ದೀಪಾವಳಿ ಗಿಫ್ಟ್ ಅಂದ್ಬಿಟ್ಟು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ನಾನ್ ಟೆಕ್ನಿಕಲ್ ವೀಡಿಯೋ ಮಾಡ್ತೀನಿ, ಆಯಿತಾ? ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಯಿತಾ? ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.